ಬಂದಿದ್ಯಾ? ನಿಮ್ ಪರಿವಾರ ಎಲ್ಲಿದೆ? ನೀನ್ ಎಲ್ಲಿ ಅವಳು ಅಂತ? ಮನೆ ಇತ್ತು, ಈಗಿಲ್ಲ. ಪರಿವಾರ ಇತ್ತು, ಈಗಿಲ್ಲ. ನನ್ನತ್ರ ಏನೂ ಇಲ್ಲ. ಅದಕ್ಕೆ ನಾನು ಸಾಯ್ಬೇಕು ಅಂತಿದ್ದೆ. ಮಾಧುರಿ ಅತ್ಕೊಂಡು ಎಲ್ಲ ಮಮತಾಗೆ ಹೇಳ್ಬಿಟ್ಲು. ಇದನ್ನೆಲ್ಲ ಕೇಳ್ಬಿಟ್ಟು ಮಮತಾಗೆ ಬೇಜಾರಾಗೋಯ್ತು. ನಿಜವಾಗ್ಲೂ ಗೊತ್ತಿಲ್ಲ ನಮ್ ಸಮಾಜಕ್ಕೆ ಏನಾಗ್ತಿದೆ ಅಂತ. ಇಲ್ನೋಡು, ಇವ್ರು ಕೂಡ ಅನಾಥರು ಅಥವಾ ನಿನ್ನ ಹಾಗೆ ಬಿಟ್ಟು ಹೋದವ್ರು. ಆದ್ರೆ ಇವರೆಲ್ಲ ಖುಷಿಯಾಗಿ ಜೀವನ ಮಾಡೋದು ಕಲ್ತಿದ್ದಾರೆ. ಈಗ ಅವರು ನಿಮ್ಗೂ ಹೇಳ್ಕೊಡ್ತಾರೆ. ಮಮತಾ ಮಾತನ್ನ ಕೇಳ್ಬಿಟ್ಟು ಮಾಧುರಿಗೆ ಒಂದು ಜೀವನದಲ್ಲಿ ಆಶಾಕಿರಣ ಕಾಣಿಸುತ್ತೆ. ಅವಳು 1 ನಿಮಿಷನೂ ಯೋಚಿಸ್ದೆ ಮಮತಾ ಅವರ ಅನಾಥಾಶ್ರಮದಲ್ಲಿ ಇರಕ್ಕೆ ರೆಡಿ ಆಗ್ಬಿಡ್ತಾಳೆ. ಮಮತಾ ಮಾತು ನಿಜಾನೇ ಆಗೋಯ್ತು. ಸ್ವಲ್ಪ ದಿನದಲ್ಲೇ ಅವಳು ಸ್ವಂತ ಮಕ್ಕಳ ಹಾಗೆ ಅವ್ರ ಜೊತೆ ಬೆರ್ತು ಹೋಗ್ಬಿಡ್ತಾಳೆ. ಇದೇ ರೀತಿ 2 ವರ್ಷ ಕಳಿಯತ್ತೆ. ಆಮೇಲೆ ಮಾಧುರಿ, ಮಕ್ಳೆಲ್ಲ ರೆಡಿ ಇದಾರಲ್ವಾ? ಅವರು ಬರೀ 1 ಮಗುನ ಅಡಾಪ್ಟ್ ಮಾಡ್ತಾರೆ. ಹೌದು ಅಕ್ಕ, ನೀವ್ ಯೋಚನೆ ಮಾಡ್ಬೇಡಿ. ನಮ್ ಮಕ್ಳೆಲ್ಲ ತುಂಬಾ ಸ್ಮಾರ್ಟು. ದುಃಖದ ವಿಷಯ ಏನು ಅಂದ್ರೆ ಇವತ್ತು ನಮ್ಮನ್ನ ಒಬ್ರು ಬಿಟ್ಟು ಹೊರಟೋಗ್ತಾರೆ. ಆದ್ರೆ ಖುಷಿ ಕೂಡ, ಅವ್ರಿಗೆ ಒಳ್ಳೆ ಜೀವನ ಸಿಗುತ್ತೆ ಅಂತ. ಮಾಧುರಿ ಆ ಮಕ್ಕಳನ್ನ ಕರ್ಕೊಂಡು ಹೊರಗ್ ಬರ್ತಾಳೆ. ಮತ್ತೆ ಅಲ್ಲಿ ಅವಳಿಗೆ ಒಂದು ದೊಡ್ಡ ಆಶ್ಚರ್ಯನೇ ಕಾದಿತ್ತು. ಮಗುನ ಅಡಾಪ್ಟ್ ಮಾಡಕ್ಕೆ ಅಲ್ಲಿ ಸುಕೇತ್ ಬಂದಿದ್ದ, ಮತ್ತೆ ಜೊತೆಯಲ್ಲಿ ಅವರಮ್ಮ ಶೀಲಾ ಕೂಡ ಇದ್ಲು. ಅವಳು ಮಾಧುರಿನ ನೋಡ್ತಾ ಇದ್ದ ಹಾಗೆ ಅವಳ ಕಾಲಿಗೆ ಬಿದ್ಬಿಡ್ತಾಳೆ. ನನ್ನನ್ನ ಕ್ಷಮಿಸ್ಬಿಡಮ್ಮ, ನಾನು ಯಾವಾಗ್ಲೂ ನಿನ್ನನ್ನೇ ಬಂಜೆ ಅನ್ಕೊಂಡಿದ್ದೆ. ಆದ್ರೆ ತಪ್ಪು ಬೇರೆ ಯಾರ್ದೋ ಇತ್ತು. ಸಮಸ್ಯೆ ಇದ್ದಿದ್ದು ನಿನ್ನಲ್ಲಲ್ಲ, ನನ್ ಮಗನಲ್ಲಿ. ಆದ್ರೆ ಈ ವಿಷಯ ನನಗ್ ಗೊತ್ತಾಗಿದ್ದು ಇವನ್ಗೆ ಇನ್ನೊಂದ್ ಮದ್ವೆ ಮಾಡ್ದಾಗ್ಲೆ. ಇವನ್ ಹೆಂಡತಿ ಇವನ್ನ ಬಿಟ್ಟು ಹೋಗ್ತಾ ಇದ್ಲು. ಅವಳಿಗೆ ಮಗು ಬೇಕು, ಆದ್ರೆ ಇವನ್ ಅವಳಿಗೆ ಮಗು ಕೊಡಕ್ಕಾಗಲ್ಲ. ನೋಡು, ಇಲ್ ನೋಡು, ಅದಕ್ಕೆ ನಾವು ದತ್ತು ತಗೊಳಕ್ ಬಂದಿರೋದು. ನೋಡು, ದೇವ್ರು ಎಲ್ಲ ಹೇಗ್ ಸರಿ ಮಾಡ್ಬಿಟ್ರು. ಮಗ್ನೆ ಸುಕೇತ್, ನೀನ್ ಯೋಚನೆ ಮಾಡ್ಬೇಡ. ಅವಳು ಹೋಗೋಂಗಿದ್ರೆ ಹೊಟ್ಟೋಗ್ಲಿ. ನಮ್ಗೆ ನಮ್ ಮಾಧುರಿ ಸಿಕ್ಕಿದಾಳೆ, ಮತ್ತೆ ಇಲ್ಲಿ ಒಂದು ಮಗು ಕೂಡ ಸಿಗತ್ತೆ. ಇಲ್ಲ, ನಾನು ಇಲ್ಲಿಂದ ಬರೋದಿಲ್ಲ, ಮತ್ತೆ ಇಲ್ಲಿಂದ ಯಾವುದೇ ಮಗು ನಿಮ್ ಮನೆಗ್ ಬರೋದಿಲ್ಲ. ನನಗನ್ಸುತ್ತೆ ನೀವು ನಿಮ್ ಮಗ ಏನೋ ಪಾಪ ಮಾಡಿದೀರಾ, ಅದನ್ನ ನೀವೀಗ ಅನ್ಭವಿಸ್ತಿದ್ದೀರಾ ಅಂತ. ಮತ್ತೆ ಈಗ ನಾನು ಮತ್ತೆ ನನ್ ಮಗಳು ನಿಮ್ಮ ಪಾಪಗಳಲ್ಲಿ ಭಾಗಿಯಾಗಕ್ಕೆ ಇಷ್ಟಪಡೋದಿಲ್ಲ. ಮತ್ತೆ ಬಾಗ್ಲು ಆ ಕಡೆ ಇದೆ, ನೀವಿಲ್ಲಿಂದ ಹೋಗ್ಬಹುದು. ಮಾಧುರಿ ಆತ್ಮವಿಶ್ವಾಸ ವಾಪಸ್ ಬಂದಿತ್ತು. ಯಾಕೆಂದ್ರೆ ಅವಳಿಗೆ ಗೊತ್ತಾಗಿತ್ತು ಅವಳು ಬಂಜೇನೂ ಅಲ್ಲ, ದುರಾದೃಷ್ಟವಂತೇನೂ ಅಲ್ಲ. ಈಗ ಸುಕೇತ್ ಮತ್ತೆ ಶೀಲಾ ಏನೂ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಮಾಧುರಿಗೆ ಕೊಟ್ಟಂತ ಕಷ್ಟಕ್ಕೆ ಅವರಿಬ್ರು ಈಗ ಅನುಭವಿಸ್ತಾ ಇದ್ರು.